ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಿರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಗ್ರಹ ಸಂಚಾರದಿಂದ ಆಗುವಂಥ ಬದಲಾವಣೆಗಳೇನು, ಈ ವಿಡಿಯೋನಲ್ಲಿ ಸಂಪೂರ್ಣ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ, ಎಲ್ಲಿಯೂ ಪರಿಹಾರ ಸಿಗದೇ ಇದ್ದರೂ ಕೂಡ ಈ ನಮ್ಮ ನಂಬರಿಗೆ ಕರೆ ಮಾಡಿ 100% ಪರಿಹಾರ ಗ್ಯಾರಂಟಿ ನೀಡುತ್ತೇವೆ. ಈ ಆಗಸ್ಟ್ ತಿಂಗಳಿನಲ್ಲಿ ಆದಾಯ ಮತ್ತು ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮನೆ ಅಗತ್ಯಗಳಿಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ ಖರ್ಚಾಗುವಂಥ ಸಾಧ್ಯತೆ ಇದೆ. ಆದರೆ ಗುರುವು ಅಗತ್ಯಕ್ಕೆ ಬೇಕಾದ ಹಣದ ಕೊರತೆ ಬಾರದಂಥ ರೀತಿಯಲ್ಲಿ ನೋಡಿಕೊಳ್ತಾನೆ. ರಾಹು ಅಪರಿಚಿತ ಹೂಡಿಕೆ ಸಲಹೆಗಳಿಂದ ಎಚ್ಚರಿಕೆ ನೀಡುತ್ತಾನೆ. ಇನ್ನು ವ್ಯವಹಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಹೊಸದಾದಂಥ ಲಾಭ ಸಿಗ್ತದೆ. ಡಿಜಿಟಲ್ ಪ್ರಚಾರ, ಸಾಮಾಜಿಕ ಜಾಲತಾಣ ಹಾಗೂ ಹೊಸ ತಂತ್ರಜ್ಞಾನ ಮತ್ತು ಮಾರ್ಕೆಟಿಂಗ್ ತಂತ್ರಜ್ಞಾನಗಳನ್ನು ಬಳಸಿಕೊಂಡ್ರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗಮನಿಸುವವರು ಹೆಚ್ಚಾಗ್ತದೆ. ಒಂದು ಪ್ರಮುಖ ಯೋಜನೆಯ ಜವಾಬ್ದಾರಿ ನಿಮ್ಮ ಕೈ ಸೇರುತ್ತದೆ. ಶನಿ ನಿಮ್ಮನ್ನು ಹೆಚ್ಚು ಶಿಸ್ತುಬದ್ಧವಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತಾನೆ. ಇನ್ನು ಗುರುವು ಹಿರಿಯ ಅಧಿಕಾರಿಗಳಿಂದ ಹೆಚ್ಚಿನ ಪ್ರಶಂಸೆಯನ್ನು ಪಡೆಯಲಿಕ್ಕೆ ಸಹಾಯ ಮಾಡ್ತಾನೆ. ಇನ್ನು ಪ್ರೀತಿಯ ಸಂಬಂಧಗಳಲ್ಲಿ ಹೆಚ್ಚು ಸ್ಪಷ್ಟ ಮೂಡುತ್ತದೆ. ಬಹಳ ದಿನಗಳಿಂದ ಹೇಳಲಾಗದಂತಹ ವಿಷಯಗಳನ್ನು ಸಂಗಾತಿಯೊಂದಿಗೆ ಹೇಳಿಕೊಳ್ಳುವಂಥ ಅವಕಾಶ ಸಿಗ್ತದೆ. ವಿವಾಹಿತರು ಪರಸ್ಪರ ಸಂಬಂಧದಲ್ಲಿ ಸಮಯವನ್ನು ಕೊಟ್ಟರೆ ಸಂಬಂಧ ಇನ್ನಷ್ಟು ಗಟ್ಟಿ ಆಗ್ತಾ ಹೋಗ್ತದೆ. ಇನ್ನು ಕುಟುಂಬದಲ್ಲಿ, ಮನೆಯಲ್ಲಿ ಶುಭ ಸುದ್ದಿಯನ್ನು ಕೇಳಿ ಬರ್ತೀರಾ. ಕುಟುಂಬದ ಸಹಕಾರದಿಂದ ನಿಂತಿದ್ದಂಥ ಕೆಲಸ ಪೂರ್ಣಗೊಳ್ಳುತ್ತದೆ. ದೂರದಲ್ಲಿರುವಂಥ ಬಂಧುಗಳನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಹೊರಗಿನ ಆಹಾರವನ್ನು ಕಡಿಮೆ ಮಾಡಬೇಕಾಗ್ತದೆ. ಪ್ರತಿದಿನ ಯೋಗ, ಸ್ವಲ್ಪ ಧ್ಯಾನಕ್ಕೆ ಮೀಸಲಿಡಬೇಕಾಗ್ತದೆ. ತುಲಾ ರಾಶಿಯವರು ಈ ತಿಂಗಳು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಯ ಮುಂದೆ ಪ್ರತಿದಿನ ತುಪ್ಪದ ದೀಪ ಹಚ್ಚಿ, ಸಾಧ್ಯವಾದರೆ ಮಹಿಳೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಗೌರವಿಸಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ಎಂಬ ಮಂತ್ರವನ್ನು ಪಠನೆ ಮಾಡಿ. ಇದನ್ನು ಜಪ ಮಾಡೋದ್ರಿಂದ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗ್ತದೆ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಈ ತಿಂಗಳು ಸಮತೋಲನವೇ ದೊಡ್ಡ ಶಕ್ತಿ. ಇದಾಗಿತ್ತು ತುಲಾ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು.